ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಲ್ಲ. ಸ್ನೇಹಿತರೆ, ಇವತ್ತು ವಿಚಾರ ಏನಪ್ಪ ಅಂದರೆ ವಿಷಯ ಅಂದರೆ ಸ್ನೇಹಿತರೆ, ರೇಷ್ಮೆ ತೋಟಕ್ಕೆ ನಾವು ಯಾವ್ಯಾವ ರಾಸಾಯನಿಕ ಗೊಬ್ಬರನ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋಣಂತ ಬಂದಿದ್ದೀನಿ ಸ್ನೇಹಿತರೆ. ನಾವು ವರ್ಷಕ್ಕೆ 5 ಬೆಳೆನ ಬೆಳಿತೀವಿ, ರೇಷ್ಮೆ ಬೆಳೆನ. ಆ ವಿಷಯ ನಿಮಗೆ ಒಂದು ಸ್ವಲ್ಪ ಆದಮೇಲೆ ಹೇಳ್ತೀನಿ. ಅದಕ್ಕೆ ಮುಂಚೆ ಸ್ವಲ್ಪ ಹಿಂದಿನ ಕಾಲದ್ದು ಸ್ವಲ್ಪ ಮೆಲ್ಕಾಕೊಂಡು ಬರೋಣ ಸ್ನೇಹಿತರೆ. ನಾವು ಮೊದಲು ಹಿಂದೆ ನಮ್ಮ ತಂದೆಯವರು ನಮ್ಮ ತಾತರು ಬೆಳೀತಾ ಇರುವಾಗ ಸುಮಾರು 10 ವರ್ಷದ ಹಿಂದೆನೇ 15 ವರ್ಷದ ಹಿಂದೆ ರೇಷ್ಮೆ ತೋಟನ ಉತ್ತು 3 ಅಡಿ ಪಟ ಹಾಕಿ ಗುಳಿಗಳು ಮಾಡಿ ಸಾಲು ಪದ್ಧತಿ ಮಾಡಿ ತೋಟ ಮಾಡಿ ನಾಟಿ ಗೊಬ್ಬರ ಹಾಕಿ ಸಗಣಿ ಹಾಕಿ ತೋಟಕ್ಕೆಲ್ಲ ಎರಚಿ ವರ್ಷಕ್ಕೊಂದು ಸತಿ ಕಟಾವು ಮಾಡಿ ಧೂಳು ಮಾಡಿ 4 ಟ್ರಿಪ್ಪು ಉಳೋರು. ಈ ಕಡೆ ಒಂದು 2 ಟ್ರಿಪ್ಪು, ಈ ಕಡೆ ಒಂದು 2 ಟ್ರಿಪ್ಪು, 4 ಟ್ರಿಪ್ಪು ಉತ್ತಿ ಭೂಮಿನ ಧೂಳು ಮಾಡಿ ಅನಂತರ ಸರಿ ಕಟ್ಟಿ ಅದಕ್ಕೆ ನೀರು ಹಾಯಿಸ್ತಾಯಿದ್ರು. ಆವಾಗ ಸ್ನೇಹಿತರೆ ಸೊಪ್ಪು ಯಥೇಚ್ಛವಾಗಿ ಮೆದೆ ಬಂದಂಗೆ ಬರೋದು. ನೀವು ನೋಡಿರ್ಬೋದು, 12 ಗುಳಿಗೆ ಹಾಕಿದ್ರೆ ಒಂದು ಮೂಟೆ ಆಗಿಬಿಡೋದು. ಮೂಟೆ ಅಂದರೆ ಪಲ್ಲ ಮೂಟೆ ಗೋಣಿ ಚೀಲದ್ದು 3 ಪಟ್ಟೆ ಇರ್ತಾಯಿತ್ತು ಚೀಲ. ಆ ಚೀಲದಲ್ಲಿ 12 ಗುಳಿ ಕೀಳೋದಕ್ಕೆ ಒಂದು ಮೂಟೆ ಸೊಪ್ಪು ಬೆಳೆದ್ಬಿಡೋರು. ಆ ಥರದೊಂದು ಸೊಪ್ಪು ಆ 4 ಟ್ರಿಪ್ ಉತ್ಬಿಟ್ಟು ನೀರು ಬಿಡ್ತಾರೆ. ಭೂಮಿ ಮಣ್ಣು ಘಮ 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 ಅಂತಾರದು. ನಾಟಿ ಗೊಬ್ಬರ ಹಾಕ್ಬಿಟ್ಟು ಹರ್ಕೊಂಡು ಹೋಯ್ತಾರೆ, ನೀರು ಸುತ್ತಕಡ ಮಾಡಿಬಿಡೋರು. ಆ ಥರದೊಂದು ಸೊಪ್ಪು ಸ್ನೇಹಿತರೆ. ಆವಾಗ ಸೈಕಲ್ಗಳಲ್ಲಿ 2 ಮೂಟೆ ಕಟ್ಕೊಂಡು ಹಾಕೊಂಡು ಹಿಂದ್ಗಡೆ ತುಳ್ಕೊಂಡು ಹೋಗೋರು. ಆ ಥರದೊಂದು ಸೊಪ್ಪ ಬೆಳೀತಾಯಿದ್ರು. ಹುಳ ಬೆಳೆಯೋಕ್ಕೆ ಕಷ್ಟ ಆಯ್ತಾಯಿತ್ತು ಅವ್ರಿಗೆ. ಸೊಪ್ಪು ಇದು ಯಥೇಚ್ಛವಾಗಿ ಚೆನ್ನಾಗಿ ಬೆಳೀತಾಯಿದ್ರು ಆವಾಗ ನಾಟಿ ಗೊಬ್ಬರ ಹಾಕಿ. ಈಗ ನಾಟಿ ಗೊಬ್ಬರ ಎಲ್ಲೂ ಇಲ್ಲ, ಯಾರ ಮನೇಲೂ ಹಸ್ಕೊಳ್ಳಿಲ್ಲ, ನಮ್ಮ ಮನೇಲೂ ಇಲ್ಲ ಹಸ್ಗಳು. ಹಂಗಾಗಿನೇ ಗೊಬ್ಬರದ ಅಂಶನೇ ಇಲ್ಲ. ಅಲ್ಪ ಸ್ವಲ್ಪ ತಿಳಿದಿರೋರು ಅಲ್ಲಿ ಬಂದಂಥ ಕಚಡ ಇರುತ್ತಲ್ಲ ಅದನ್ನೇ ಸಾಲ್ಗಡ್ಡಿ ಮಾಡಿ ಡ್ರೈನ್ ಮಾಡಿ ತುಂಬ್ತಾರೆ. ಅದು ಬಿಟ್ಟರೆ ವಿಧಿ ಇಲ್ಲ. ಯಾಕೆ ಅಂದರೆ ಗೊಬ್ಬರ ಕೊಂಡ್ಕೋಬೇಕಾದ್ರೆ ನಾವು ಸಂಪಾದನೆ ಮಾಡಿ ದುಡ್ಡೆಲ್ಲ ಕೊಡಬೇಕು. ಅಷ್ಟೊಂದು ಬೆಲೆ ಗೊಬ್ಬರಗಳು. ಈ ನಾಟಿ ಹಸ ಸಾಕೊಳ್ಳೋದಂದರೆ ಮನೆಗಳಲ್ಲಿ ಆಳುಗಳಿಲ್ಲ. ಇದೆಲ್ಲ ಸಮಸ್ಯೆಯಿಂದ ನಮ್ಮ ರೈತರುಗಳು ರೇಷ್ಮೆ ತೋಟಕ್ಕೆ ನಾಟಿ ಗೊಬ್ಬರ ಹಾಕೋದನ್ನೇ ಬಿಟ್ಬಿಟ್ಟವ್ರೆ. ಆದ್ದರಿಂದನೇ ಸೊಪ್ಪು ಈಗ ಯಥೇಚ್ಛವಾಗಿ ಬರ್ತಾ ಇಲ್ಲ. ಹೊಸ್ದಾಗಿ ಹಾಕ್ದಾಗೇನೋ ಸುಮಾರು ಒಂದು 3-4 ವರ್ಷ ಬರ್ಬೋದು. ಬಯಲುಗಡ್ಡಿಲಿ ನಳ್ತೋಟ ಆಗೋಯ್ತು ಅಂದರೆ ಸೊಪ್ಪೆ ಬರೋಲ್ಲ, ಸುಮ್ಮನೆ ಸೊತ್ತೆ ಬರ್ತದೆ. ಸೊತ್ತೆ ಕ್ಲೀನ್ ಮಾಡಿ ಹೋಗ್ಬಿಡ್ಬೇಕಾಯ್ತದೆ ಮನುಷ್ಯ. ಆ ಥರದೊಂದು ಪರಿಸ್ಥಿತಿ. ನಾಟಿ ಗೊಬ್ಬರ ಇಲ್ಲದೇ ಪರಿಸ್ಥಿತಿ ನೋಡಿ ಯಾವ ಥರ ಆಗದೆ. ಗೊಬ್ಬರಕ್ಕೆ ಹೊರ ದೇಶದಲ್ಲೆಲ್ಲ ಹೆಚ್ಚಿಗೆ ಬೇಡಿಕೆ ಇದೆ. ನಮ್ಮ ದೇಶದ ಗೊಬ್ಬರಕ್ಕೆ ಕೆಲವೊಂದು ರಾಜ್ಯದಿಂದ ಈಗಲೂ ಅಲ್ಲಿಗೆ ರಫ್ತು ಮಾಡ್ತಾನೆ ಅವರೇ ಗೊಬ್ಬರನ. ಅಷ್ಟೊಂದು ಸಗಣಿಗೆ ಬೇಡಿಕೆ ಇದೆ. ಅದರಿಂದ ನಾನು ಹಸ್ಗಳು ಸಾಕೋಬೇಕು ಅಂತ ನಾನು ಪ್ರತಿಯೊಬ್ಬರು ತಿಳಿಸ್ತೀನಿ. ಅದಾದ ಮೇಲೆ ಸ್ನೇಹಿತರೆ, ಈಗ ರೇಷ್ಮೆ ತೋಟಕ್ಕೆ ಯಾವ ಥರ ರಸಗೊಬ್ಬರ ಹಾಕಬೇಕು ಅನ್ನೋದ್ರ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ. ನಾವು ವರ್ಷಕ್ಕೆ 5 ಬೆಳೆ ಬೆಳಿತೀವಿ ಅಂತ ಹೇಳಿದ್ದೀವಿ ಸ್ನೇಹಿತರೆ. ಮೊದಲನೇ ಬೆಳೆಗೆ ಸ್ನೇಹಿತರೆ ನಾವು ಪ್ರಶ್ನೆ ಬೆಳೆಗೆ 1 ಎಕರೆಗೆ ಎಷ್ಟು ಹಾಕ್ಬೋದು ಅನ್ನೋದ್ರ ಬಗ್ಗೆ ರಸಗೊಬ್ಬರ ತಿಳಿಸ್ತೀನಿ ನನ್ನ ಸ್ನೇಹಿತರೆ. 1 ಎಕರೆಗೆ 15 ಅಥವಾ 17 150 kg ಕೊಡಬೇಕು 1 ಎಕರೆಗೆ ರೇಷ್ಮೆ ತೋಟಕ್ಕೆ. ಅದಾದಮೇಲೆ 2ನೇ ಬೆಳೆಗೆ ಅಮೋನಿಯಂ ಸಲ್ಫೇಟು 120 kg 2ನೇ ಬೆಳೆಗೆ. ಪುನಃ 3ನೇ ಬೆಳೆಗೆ 15 ಅದು 150 kg 3ನೇ ಬೆಳೆಗೆ. ಪುನಃ 4ನೇ ಬೆಳೆಗೂ ಸಹಿತ ಅಮೋನಿಯಂ ಸಲ್ಫೇಟ್ ಹಾಕಬೇಕು. ಯಾಕೆ ಅಂದರೆ ಸ್ನೇಹಿತರೆ, ಇವು ಹಾಕ್ಬೇಕಂದ್ರೆ ಮಳೆಗಾಲ ಇರ್ತದೆ, ಆವಾಗ ಬೇಗನೆ ಕರಗ್ತದೆ. ಅದರಿಂದನೇ ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಇವೇನಾರ ಅಮೋನಿಯಂ ಸಲ್ಫೇಟು 15 ಈಗ ಸ್ಟೆಪ್ ಬೈ ಸ್ಟೆಪ್ ಒಂದು ಬೆಳೆ ಆದಮೇಲೆ ಒಂದು ಬೆಳೆ ಕೊಟ್ಟದ್ದೇ ಆದರೆ ಸೊಪ್ಪು ಚೆನ್ನಾಗಿ ಬರ್ತದೆ. ಈ 4 ಬೆಳೆ ಇನ್ನು 5ನೇ ಬೆಳೆಗೆ ಸ್ನೇಹಿತರೆ, ಲಾಸ್ಟ್ ಬೆಳೆಗೆ ನಾವು ಯೂರಿಯಾನೇ ಹಾಕಬೇಕು. ಯೂರಿಯಾ ಹೆಂಗೆ ಹಾಕಬೇಕಂದ್ರೆ ಸ್ನೇಹಿತರೆ, ನೀರು ನಾವು ತೇವಾಂಶ ಚೆನ್ನಾಗಿರಬೇಕು ಅಥವಾ ಆವಾಗ ಹಾಕಬೇಕು. ಯಾಕೆಂದರೆ ಸ್ನೇಹಿತರೆ, ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೀನಿ ಎಷ್ಟೋ ಜನ ಕಡ್ಡಿ ಬುಡಕ್ಕೆ ತಗೊಂಡೋಗ್ಬಿಟ್ಟು ಯೂರಿಯಾನ ಅಥವಾ 17 ಅಥವಾ ಅಮೋನಿಯಂ ಸಲ್ಫೇಟು ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಹೊಂಟಿರ್ತಾರೆ. ನಾನು ಜನಗಳಿಗೆ ಹೇಳೋದು ಅದೇನೇ, ರೇಷ್ಮೆ ಕಡ್ಡಿ ಬುಡ ಏನಾರ ಬೇರೆ ಏನಾರ ಮ್ಯಾಲ್ಗೆ ಬಂದ್ಬಿಟ್ರೆ ಅದ್ರಲ್ಲಿ ತಿನ್ಕೊಂಡಿರ್ತೀರ, ಪುನಃ ಒಳಗೆ ಕೊಂಟೋದವೆ ಹೋಗಲ್ಲ. ಸುಮ್ಮನೆ ವೇಸ್ಟು. ನಾವು ದುಡ್ಡು ಕೊಟ್ಟು ತಗೊಬಂದು ಹಾಕೋದ್ರಿಂದ ಅದು ಸುಮ್ಮನೆ ಮ್ಯಾಲೆ ಬಿಸಾಕ್ಬಿಟ್ರೆ ಕಾಟಾಚಾರಕ್ಕೆ ಸುಮ್ಮನೆ ವೇಸ್ಟು. ಅಥವಾ ಗುದ್ದಿಲಿ ಬಗ್ದಾರ ಹಾಕಿದ್ರೆ ಭೂಮಿ ಒಳಗಿರ್ತದೆ, ನೀರು ಕಟ್ಟಿದಾಗ ಅದರ ಎಳ್ಕೋತದೆ. ಅದು ಇಲ್ಲದೆ ಒಬ್ಬರು ನೋಡಿದ್ದೀನಿ, ಈಗ ಒಂದಷ್ಟು ವಿಡಿಯೋದಲ್ಲಿ ತೋರಿಸಿದ್ದೀನಿ, ನನ್ನ ಮೇಲ್ಗಡೆನೇ ಹಾಕ್ಬಿಟ್ಟಿರ್ತಾರೆ. ಆ ಥರದೊಂದು ಪದ್ಧತಿನ ನಮ್ಮ ರೈತರುಗಳು ಮಾಡ್ಕೋಬೇಡಿ. ಈ ಎಲ್ಲ ನಾನು ಹೇಳ್ದಂಥ ರಾಸಾಯನಿಕ ಗೊಬ್ಬರನ ನೀವು ಎರಚಿ ಉಳುಮೆ ಮಾಡಿದ್ರೆ ಭೂಮಿ ಸಹಿತ ಚೆನ್ನಾಗಿರ್ತದೆ. ರಸಗೊಬ್ಬರ ಚೆನ್ನಾಗಿ ಭೂಮಿಲಿ ಕರಗ್ತದೆ. ಬೇರೆಲ್ಲ ಸುತ್ತ ಹೋಗಿರುತ್ತೆ. ಸುತ್ತ ಬೇರೆ ಹೆಚ್ಚು ಕಮ್ಮಿ 3 ಅಡಿ 4 ಅಡಿ ಗಂಟ ಬೇರು ಸುತ್ತ ಇರ್ತದೆ. ರೇಷ್ಮೆ ಕಡ್ಡಿದು ಎಲ್ಲ ಎಳ್ಕೋತದೆ. ಈ ಥರದೊಂದು ಪದ್ಧತಿ ಮಾಡಿಕೊಂಡ್ರೆ ನೀವು ರಸಗೊಬ್ಬರನ ಕೊಟ್ಟದ್ದೇ ಆದರೆ ನಿಮ್ಮ
ರೇಷ್ಮೆ ಸೊಪ್ಪು ಚೆನ್ನಾಗಿ ರಫಾಗಿ ಬರ್ತದೆ. ಬೇಕಾದ್ರೆ ನೀವು ಅದಕ್ಕೆ ಪೊಟಾಸ್ನ ಮಿಕ್ಸ್ ಮಾಡಿ ಕೊಡ್ಬೋದು. 15 ಹಾಕ್ದಾಗ ಪೊಟಾಸ್ನ ಮಿಕ್ಸ್ ಮಾಡಿ ಹಾಕ್ದಾಗ ಸೊಪ್ಪಿನ ರಫ್ ಬರ್ತದೆ. ರೇಷ್ಮೆ ಹುಳು ತಿಂದಾಗ ದಡ್ಸಾಗಿ ಅದರಲ್ಲಿ ಬಂದಂಥ ನೂಲುಗಳು ಸಹಿತ ರಫಾಗಿರ್ತದೆ, ಗೂಡು ಸಹಿತ ಒರಟಾಗಿರ್ತದೆ, ಸ್ಮೂತಾಗಿ ಬರ್ತದೆ ನೂಲುಗಳು ರಫಾಗಿದ್ದು. ಆವಾಗ ತಗೊಳ್ಳೋರ್ಗೂ ಒಂಥರ ಖುಷಿ ಆಯ್ತದೆ. ಆದ್ದರಿಂದನೇ ತೋಟಕ್ಕೆ ಈ ಥರದೊಂದು ನೀವೇನೋ ರಾಸಾಯನಿಕ ಗೊಬ್ಬರನ ಹಾಕೋದೇ ಆದರೆ 1 ಎಕರೆಗೆ ಎಷ್ಟು ಅಂತ ತಿಳಿಸಿದ್ದೀನಿ. ಇದನ್ನ ಫಾಲೋ ಮಾಡೋದೇ ಆದರೆ ನೀವು ಸೊಪ್ಪು ಚೆನ್ನಾಗಿ ಬೆಳಿಬೋದು. ಪ್ರತಿಯೊಬ್ಬ ರೈತನು ಇದನ್ನ ಫಾಲೋ ಮಾಡಿ ಅಂತ ತಿಳಿಸ್ತೀನಿ ಸ್ನೇಹಿತರೆ.